ನೀವು ನೋಡ್ತಾ ಇದ್ದೀರಾ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣಗೆ ಮತ್ತೆ ಶಾಕ್. ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಸಲ್ಲಿಸಿದ ಅರ್ಜಿ ವಜಾ. ಹೈಕೋರ್ಟ್ನಿಂದ ಮಹತ್ವದ ಆದೇಶ. ಸರ್ಕಾರಿ ಜಾಗ ಅಕ್ರಮ ಮಂಜೂರು. ತಪ್ಪಿತಸ್ಥರ ವಿರುದ್ಧ ಆಗದ ಕ್ರಮ. ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕರ ಕಿಡಿ. ಧರ್ಮಗುರುಗಳು ಪರಿಸರದ ಜಾಗೃತಿ ಮೂಡಿಸಲಿ. ಸರ್ಕಾರದ ಗೊಂದಲದ ಹೇಳಿಕೆಗಳು ಬೇಡ. ಆದಿಚುಂಚನಗಿರಿ ಶ್ರೀಗಳ ವಿರುದ್ಧ ಎಟಿ ರಾಮಸ್ವಾಮಿ ಆಕ್ರೋಶ. ಕಾಡಾನೆಗಳಿಂದ ಮುಂದುವರೆದ ದಾಂಧಲೆ. ಫಸಲಿಗೆ ಬಂದಿದ್ದ ಬೆಳೆ ನಷ್ಟ. ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಸಿಎಂ ಭೇಟಿಗೆ ಬಿಜೆಪಿ ಟೀಕೆ. ಬಿಜೆಪಿಯ ಕಾಮಗಾರಿಗಳಿಗೆ ಕಾಂಗ್ರೆಸ್ ಉದ್ಘಾಟನೆ. ವಕೀಲ ದೇವರಾಜೇಗೌಡ ವ್ಯಂಗ್ಯ. ನ್ಯಾಷನಲ್ ಹೈವೇ ಪಕ್ಕದಲ್ಲೇ ತ್ಯಾಜ್ಯದ ರಾಶಿ. ವಿದ್ಯಾವಂತರಿಂದಲೇ ಅವೈಜ್ಞಾನಿಕ ವರ್ತನೆ. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ವಾರ್ತೆಗಳ ವಿವರ. ಅತ್ಯಾಚಾರ ಪ್ರಕರಣದಲ್ಲಿ ಜೀವಾವಧಿ ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಕ್ಕಂಥ ಮಾಜಿ ಸಂಸದ, ಹಾಸನದ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಹೈಕೋರ್ಟ್ ಶಾಕ್ ನೀಡಿರ್ತಕ್ಕಂಥದ್ದು. ಜೀವಾವಧಿ ಶಿಕ್ಷೆಯನ್ನ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಸಲ್ಲಿಸಿದ ಅರ್ಜಿಯನ್ನ ಇದೀಗ ಹೈಕೋರ್ಟ್ ವಜಾಗೊಳಿಸಿದೆ. ಪ್ರಜ್ವಲ್ ರೇವಣ್ಣ ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ಇಂದು ವಿಚಾರಣೆ ನಡೆಸಿತು. ಈ ವೇಳೆ ಪ್ರಜ್ವಲ್ ಪರ ವಕೀಲ ಸಿದ್ಧಾರ್ಥ್ ಲೂತ್ರಾ ಅವರು ವಾದವನ್ನ ಮಂಡಿಸಿದ್ದು, ಜಾಮೀನು ನೀಡಿದ್ರು ಕೂಡ ನಾವು ಪರಾರಿಯಾಗದಿಲ್ಲ. ಇನ್ನುಳಿದ 2 ಪ್ರಕರಣಗಳ ಟ್ರಯಲ್ಗೆ ಸಕಾಲಕ್ಕೆ ಹಾಜರಾಗ್ತೀವಿ. ಹೀಗಾಗಿ ಜಾಮೀನು ನೀಡಬೇಕು ಅಂತ ಮನವಿ ಮಾಡಿದ್ರು. ವಾದವನ್ನ ಆಲಿಸಿದ ನ್ಯಾಯಾಲಯ ಅರ್ಜಿಯನ್ನ ವಜಾಗೊಳಿಸಿದೆ. ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪನ್ನ ನೀಡಿ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿತ್ತು. ಈ ಆದೇಶವನ್ನ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಪ್ರಜ್ವಲ್ ರೇವಣ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಹಾಗಿದ್ರೆ ಏನಿದು ಪ್ರಕರಣ ಅಂತ ಅಂದ್ರೆ, ಕೆಆರ್ ನಗರದ ಸಂತ್ರಸ್ತೆ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಅತ್ಯಾಚಾರ ಅಪಹರಣ ಕೇಸ್ ದಾಖಲಾಗಿತ್ತು. ಮನೆ ಕೆಲಸದ ಆಕೆಯ ಮೇಲೆ ಅತ್ಯಾಚಾರ ಎಸಗಿದ ನಂತರ ವಿಷಯ ಹೊರಗೆ ಬರುತ್ತೆ ಅಂತ ತಿಳಿದು ಸಂತ್ರಸ್ತೆಯನ್ನ ರೇವಣ್ಣ, ಭವಾನಿ ರೇವಣ್ಣ, ಸತೀಶ್ ಬಾಬು ಸೇರಿದಂತೆ ಪ್ರಜ್ವಲ್ ರೇವಣ್ಣ ಅವರ ತಂದೆ, ತಾಯಿ, ಸಂಬಂಧಿಕರೆಲ್ಲ ಸೇರ್ಕೊಂಡು ಸುಮಾರು 9 ಜನ ಸೇರಿ ಅಪಹರಿಸಿದ್ರು. ಬಳಿಕ ಆಕೆಯನ್ನ ಹುಣಸೂರು ಬಳಿಯ ತೋಟದ ಮನೆಯೊಂದರಲ್ಲಿ ಕೂಡಿ ಹಾಕಲಾಗಿತ್ತು. ಇದೇ ಅಪಹರಣ ಪ್ರಕರಣದಲ್ಲಿ ರೇವಣ್ಣ ಸೇರಿದಂತೆ 8 ಜನ ಜೈಲಿಗೆ ಹೋಗಿದ್ರು. ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದ ಭವಾನಿ ರೇವಣ್ಣ ಬಳಿಕ ನಿರೀಕ್ಷಣಾ ಜಾಮೀನನ್ನು ಕೂಡ ಪಡ್ಕೊಂಡಿತ್ತು. ಅದಾದ ನಂತರ ಸಂತ್ರಸ್ತೆಯನ್ನ ರಕ್ಷಿಸಿದ ಎಸ್ಐಟಿ ಆಕೆಯ ಹೇಳಿಕೆಯನ್ನು ದಾಖಲು ಮಾಡಿ ಪ್ರಕರಣವನ್ನು ದಾಖಲಿಸಿತ್ತು. ಹೇಳಿಕೆಯ ಮೇಲೆ ತನಿಖೆ ಮಾಡಿ ದೋಷಾರೋಪಣ ಪಟ್ಟಿಯನ್ನು ಕೂಡ ಸಲ್ಲಿಸಲಾಗಿತ್ತು. ಬಳಿಕ ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಸಂತ್ರಸ್ತೆಯನ್ನ ಬೆತ್ತಲುಗೊಳಿಸಿ ಬಲವಂತವಾಗಿ ಲೈಂಗಿಕ ಕಿರುಕುಳ ನೀಡಿದ್ದ ವಿಡಿಯೋ ಒಂದು ಕೂಡ ಪತ್ತೆಯಾಗಿತ್ತು. ಇದು ಪ್ರಕರಣದ ಬಹುದೊಡ್ಡ ಸಾಕ್ಷಿಯಾಗಿ ಪರಿಣಮಿಸಿತು. ಕೊನೆಗೆ SFL ಮೂಲಕ ವಿಡಿಯೋ ತುಣುಕುಗಳನ್ನ ಕಳಿಸಲಾಯಿತು. ಅಲ್ಲಿ ಇದು ಪ್ರಜ್ವಲ್ ರೇವಣ್ಣ ಅವರದ್ದೇ ಅನ್ನುವುದು ಕೂಡ ಸಾಬೀತಾಯಿತು. ಕಳೆದ ಲೋಕಸಭಾ ಚುನಾವಣೆ ವೇಳೆ ಪ್ರಜ್ವಲ್ ರೇವಣ್ಣ ಅವರದ್ದಾದ ಅಶ್ಲೀಲ ವಿಡಿಯೋಗಳ ಪೆನ್ ಡ್ರೈವ್ ಹಾಸನದ ಕ್ಷೇತ್ರದಾದ್ಯಂತ ಹಂಚಲಾಯಿತು. ಬಳಿಕ ಒಳನರಸೀಪುರದ ಮಹಿಳೆಯೊಬ್ಬರು ನೀಡಿದ ದೂರಿನ ಆಧಾರದ ಮೇಲೆ ತನಿಖೆ ಆರಂಭವಾಯಿತು. ಆ ಪ್ರಕರಣ ಇಲ್ಲಿಗೆ ಬಂದು ನಿಲ್ತು. ಪ್ರಕರಣ ಸಂಬಂಧ 2024 ಮೇ 31ರಂದು ಪ್ರಜ್ವಲ್ ರೇವಣ್ಣ ಅವರ ಪೊಲೀಸರು ಬಂಧಿಸಿದ್ರು. ಅದಾದ ನಂತರ ಕೋರ್ಟ್ ಅಲ್ಲಿ ವಿಚಾರಣೆಗಳೆಲ್ಲವೂ ಕೂಡ ಬಹಳ ಫಾಸ್ಟ್ ಟ್ರ್ಯಾಕ್ ಆಗಾಯ್ತು. ಬಹಳ ಏನು ಡಿಲೇ ಅಂತೀವಲ್ಲ, ಆ ತರ ಆಗ್ಲಿಲ್ಲ. ಈ ಪ್ರಕರಣದಲ್ಲಿ ಫಾಸ್ಟ್ ಟ್ರ್ಯಾಕಿಂಗ್ ವಿಚಾರಣೆಗಳು, ಟ್ರಯಲ್ ಎಲ್ಲವೂ ನಡೀತು. ಸಾಕ್ಷ್ಯಾಧಾರಗಳು ಸಾಕ್ಷೀಕರಿಸಿತು. ಪ್ರಜ್ವಲ್ ರೇವಣ್ಣ ಅವರು ಅತ್ಯಾಚಾರಿ ಅಂತ ಪ್ರೂವ್ ಆಯ್ತು. ಕೋರ್ಟ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನೇ ವಿಧಿಸಿಬಿಟ್ಟು ಇದಾದ ನಂತರ ಮತ್ತೆ ಹೈಕೋರ್ಟಿಗೆ ಅದು ತಡೆಯಾಜ್ಞೆ ಹಾಕೊಂಡ್ರು. ಅದಾದ್ಮೇಲೆ ಕೆಲವು ವಕೀಲರೆಲ್ಲ ಇದ್ರಲ್ಲಿ ಬಹಳ ಲೂಪ್ ಹೋಲ್ಸ್ ಇದಾವೆ, ಪ್ರಜ್ವಲ್ ರೇವಣ್ಣ ಹೊರಗೆ ಬಂದ್ಬಿಡ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದ್ರು. ಅವೆಲ್ಲವೂ ಕೂಡ ಇಲ್ಲಿ ಈಗ ಸುಳ್ಳಾಗಿದೆ. ಪ್ರಜ್ವಲ್ ರೇವಣ್ಣ ಅವರು ಇನ್ನೊಂದಿಷ್ಟು ಕಾಲ ಜೈಲಿನಲ್ಲೇ ದಿನ ಕಳೆಯಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಬಿಟ್ಟಿಲ್ಲೇರೋಕೆ ಅವಕಾಶವಿದೆ. ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿಬಿಟ್ರೆ ಪ್ರಜ್ವಲ್ ರೇವಣ್ಣ ಜೀವಿತಾವಧಿವರೆಗೂ ಕೂಡ ಜೈಲಿನಲ್ಲೇ ದಿನವನ್ನ ಕಳೆಯಬೇಕಾದ್ದು ಅನಿವಾರ್ಯ. ಇದು ಪ್ರಜ್ವಲ್ ರೇವಣ್ಣ ಪ್ರಕರಣ ಆದ್ರೆ, ಮತ್ತೊಂದು ಕಡೆ ಸೂರಜ್ ರೇವಣ್ಣ ಅವರ ಪ್ರಕರಣದಲ್ಲೂ ಕೂಡ ಹಿನ್ನಡೆ ಆಗಿರ್ತಕ್ಕಂಥದ್ದು. ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿ ಕೇಸ್ ದಾಖಲಾಗಿತ್ತು. ತಮ್ಮ ಜೆಡಿಎಸ್ ಪಕ್ಷದ ಕಾರ್ಯಕರ್ತನೋರ್ವನ ಮೇಲೆ
ಸೂರಜ್ ರೇವಣ್ಣ ಅಸಹಜ ಲೈಂಗಿಕ ದೌರ್ಜನ್ಯವನ್ನು ನಡೆಸಿದ್ದಾರೆ ಅಂತ ಹೇಳಿ ದೂರು ದಾಖಲಾಯಿತು, ವಿಚಾರಣೆ ನಡೀತು. ಇದೇ ಪ್ರಕರಣದಲ್ಲಿ ಸೂರಜ್ ರೇವಣ್ಣ ಕೂಡ ಒಂದು ತಿಂಗಳುಗಳ ಕಾಲ, ನನ್ನ ಪ್ರಕಾರ ಒಂದು ತಿಂಗಳುಗಳ ಕಾಲ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದಿನವನ್ನ ಕಳೆದ್ರು. ಅದಾದ ನಂತರ ಒಂದು ತಿಂಗಳಾದ ಮೇಲೆ ಬೇಲಿಂದ ಹೊರಗೆ ಬಂದ್ರು. ಅದಾದ ಮೇಲೆ ಆ ಪ್ರಕರಣಕ್ಕೆ ಬಿ ರಿಪೋರ್ಟ್ ಅನ್ನ ಹಾಕಲಾಯಿತು. ಬಿ ರಿಪೋರ್ಟ್ ಹಾಕಿ ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಕೂಡ ಇಲ್ಲಿ ದೋಷಿ ಅಲ್ಲ ಅಂತ ಹೇಳಿ ಬಿ ರಿಪೋರ್ಟ್ ಅನ್ನೇ ಕೊಟ್ಟು ಬಿಟ್ರು. ಆದ್ರೆ ಇದೀಗ ಮತ್ತೆ ಕೋರ್ಟ್ ಏನು ಪ್ರಜ್ವಲ್ ರೇವಣ್ಣ ಅವರ ಸಹೋದರ ಸೂರಜ್ ರೇವಣ್ಣ ಅವರ ಮೇಲೆ ಬಿ ರಿಪೋರ್ಟ್ ಹಾಕಲಾಯಿತು, ಅದನ್ನ ವಜಾಗೊಳಿಸಿ ಇದೀಗ ಸೂರಜ್ ರೇವಣ್ಣ ಅವರ ವಿರುದ್ಧವೂ ಕೂಡ ತನಿಖೆ ನಡೆಸಲಿಕ್ಕೆ ಆದೇಶವನ್ನ ಕೊಟ್ಟಿರ್ತಕ್ಕಂಥದ್ದು. SIT ಅಧಿಕಾರಿಗಳಿಗೆ ಈ ಪ್ರಕರಣವನ್ನ ಮತ್ತೆ ಏನು ಬಿ ರಿಪೋರ್ಟ್ ಆಗಿ ಕ್ಲೋಸ್ ಮಾಡಿದ್ರಲ್ಲ, ಈ ತನಿಖೆಯನ್ನ ಮತ್ತೆ ಮುಂದುವರಿಸಿ ಅಂತ ಹೇಳಿದೆ. ಈ ಮೂಲಕ HD ರೇವಣ್ಣ ಅವರ ಕುಟುಂಬದ ಇಬ್ಬರೂ ಪುತ್ರರಿಗೂ ಕೂಡ ಸಂಕಷ್ಟ ಮುಂದುವರೆದಿದೆ ಅಂತ ಈ ಮೂಲಕ ಹೇಳಬಹುದಾಗಿದೆ. ಹಾಸನ ಜಿಲ್ಲೆಯ ಕಸಬಾ ಹೋಬಳಿ, ಚಿಕ್ಕಗುಂಡುಗುಳ, ಎರೆಬರೆ ಕಾವಲು, ವಿಮಾನ ನಿಲ್ದಾಣ ಮೊದಲಾದ ಕಡೆಗಳಲ್ಲಿ 100 ಎಕರೆ ಸರ್ಕಾರಿ ಭೂಮಿಯನ್ನ ಕಾನೂನು ಬಾಹಿರವಾಗಿ ಖಾಸಗಿ ಅವರಿಗೆ ನೀಡಿದ್ದು, ಈ ಬಗ್ಗೆ ವರ್ಷದ ಹಿಂದೆಯೇ ಉನ್ನತ ಮಟ್ಟದ ತನಿಖೆ ನಡೆಸೋದಾಗಿ ಹೇಳಿದ ಸರ್ಕಾರ 1 ವರ್ಷ ಕಳೆದ್ರೂ ಕೂಡ ಏನನ್ನೂ ಮಾಡಿಲ್ಲ ಅಂತ ಹೇಳಿ ಮಾಜಿ ಸಚಿವ HD ರೇವಣ್ಣ ಆರೋಪಿಸಿದ್ದಾರೆ. ಚಿಕ್ಕಗುಂಡುಗುಳ ಗ್ರಾಮದಲ್ಲಿ 97 ಜನರಿಗೆ ಕಾನೂನು ಬಾಹಿರವಾಗಿ ಕಾಯಂ ಸಾಗುವಳಿ ಚೀಟಿಯನ್ನ ನೀಡಿರತಕ್ಕಂಥ ಬಗ್ಗೆ ವರ್ಷದ ಹಿಂದೆಯೇ ಸದನದಲ್ಲಿ ಧ್ವನಿ ಎತ್ತಿತ್ತು. ಅದಾದ ಬಳಿಕ ತಂಡವೊಂದನ್ನ ರಚಿಸಿ ತನಿಖೆ ಮಾಡಿಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸೋದಾಗಿ ಸ್ವತಃ DCM DK ಶಿವಕುಮಾರ್ ಹಾಗೂ ಕಂದಾಯ ಸಚಿವರು ಭರವಸೆಯನ್ನು ನೀಡಿದ್ರು. ಆದ್ರೆ 1 ವರ್ಷಗಳೇ ಕಳೆದ್ರೂ ಕೂಡ ತಂಡಗಳು 1 ರಿಂದ 3 ಆದ್ವೇ ಹೊರತು ಲಾಭವಂತೂ ಆಗಿಲ್ಲ ಅಂತ ಕಿಡಿಕಾರಿದ್ದಾರೆ. ಚಿಕ್ಕಗುಂಡುಗುಳ ಭಾಗದಲ್ಲಿ 1 ಎಕರೆ ಭೂಮಿಗೆ 12 ಕೋಟಿ ಬೆಲೆ ಇದೆ. ಸರ್ಕಾರದ ಆದೇಶ 1977ರ ಪ್ರಕಾರ ಬಗರ್ ಹುಕುಂ ಸಾಗುವಳಿ ಮಾಡ್ತಾ ಇದ್ದ ಜನರಿಗೆ ಹಂಗಾಮಿ ಸಾಗುವಳಿ ಚೀಟಿಯನ್ನ 9 ಷರತ್ತುಗಳನ್ನ ವಿಧಿಸಿ ನೀಡಲಾಗಿದೆ. ಆದ್ರೂ ಕೂಡ ಷರತ್ತು ಉಲ್ಲಂಘನೆ ಮಾಡಲಾಗಿದೆ. ನಮ್ಮ ಹೋರಾಟ ಸರ್ಕಾರಿ ಭೂಮಿಯನ್ನು ಉಳಿಸಬೇಕು ಎಂಬುದಾಗಿದೆ. ಅದಕ್ಕಾಗಿಯೇ ಹಾಸನ ಜಿಲ್ಲೆಯ 4 ಮಂದಿ JDS ಶಾಸಕರು ಕಂದಾಯ ಸಚಿವರಿಗೆ ಲಿಖಿತವಾಗಿ ವರ್ಷದ ಹಿಂದೆ ದೂರು ಕೊಟ್ಟಿದ್ವಿ. ಸಣ್ಣ ಪುಟ್ಟದಕ್ಕೂ ಕೂಡ SIT ರಚನೆ ಮಾಡುವ CM ಸಿದ್ದರಾಮಯ್ಯ ಅವರು ಡಿಸೆಂಬರ್ 6ರಂದು ಜಿಲ್ಲೆಗೆ ಆಗಮಿಸ್ತಾ ಇದ್ದು, ದೊಡ್ಡ ಹಗರಣದ ಬಗ್ಗೆ ದೊಡ್ಡ ಮಟ್ಟದ ತನಿಖೆ ತಂಡವನ್ನು ರಚನೆ ಮಾಡಿ ತನಿಖೆ ಮಾಡಿಸುವ ಮೂಲಕ ತಪ್ಪಿತಸ್ಥ ಅಧಿಕಾರಿಗಳನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಒತ್ತಾಯಿಸಿದ್ರು. ಈ ಮೂಲಕ ಸದನದಲ್ಲೇ DCM ಹಾಗೂ ಕಂದಾಯ ಸಚಿವರು ಸೂಕ್ತ ತನಿಖೆ ಮಾಡಿ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಅವರೇ ಮಾಡಿದ್ದ ಆದೇಶದಂತೆ ನಡೆದುಕೊಳ್ಳಿ ಅಂತ ಮನವಿಯನ್ನು ಕೂಡ ಮಾಡಿದ್ದಾರೆ. ನಾವು 4 ಜನ MLAಗಳು ಹಾಸನ ಜಿಲ್ಲೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ನಮ್ಮ ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರಿಗೆ, ಮಾನ್ಯ ಹಿರಿಯರಾದ ನಮ್ಮ ಕೃಷ್ಣ ಬೈರೇಗೌಡರು ಅವ್ರಿಗೊಂದು ಸ್ವಲ್ಪ ಅನುಭವ ಇರುವಂಥ ಕಂದಾಯ ಇಲಾಖೆಯಲ್ಲಿ ಅವರಿಗೆ ಒಂದು ಮನವಿನ 4 ಜನ ಶಾಸಕರು ಕೊಟ್ಟರೋ ಕಾಪಿ ಕೊಡ್ತೀನಿ ನಿಮಗೆ. ಇಲ್ಲಿ ಸೈನ್ ಇದೆಯಲ್ಲ, ಒಂದು A ಮಂಜು, HD ರೇವಣ್ಣವರು, ಬಾಲಕೃಷ್ಣ ಅವರು, ಸ್ವರೂಪ್ ಪ್ರಕಾಶ್ ಸೇರಿ 4. ಯಾವತ್ತು ಕೊಟ್ಟಿದ್ದು? 5/2/25 ಈಚೆಗೆ. ಇದು ವಿಧಾನಸಭೆಯಲ್ಲಿ ಲಾಸ್ಟ್ ಇಯರು ಇದು ಒಂದು ನಿಯಮ, ಎಷ್ಟರಲ್ಲಿ ರೂಲ್ 32ನಲ್ಲೋ ಎಷ್ಟರಲ್ಲೋ ಗೊತ್ತಾಯ್ತಾ ಸರ್, ಅದರಲ್ಲಿ ಒಂದು ನಾವು ಕ್ವಶನ್ ಆಗ್ತದೆ. ಆಗ ಅದಕ್ಕೆ ಮಾನ್ಯ ಡೆಪ್ಟಿ CM ಇವರು ಹಾಸನ ಜಿಲ್ಲೆಯಲ್ಲಿ ನನಗೆ ಗಮನಕ್ಕೆ ಬಂದಿದೆ, ಎಂಟೈರ್ ತನಿಖೆ ಮಾಡ್ತೀವಿ ಅಂತ ಹೇಳಿ 1 ವರ್ಷ ವಿಧಾನಸಭೆಯಲ್ಲಿ ಆಶ್ವಾಸನೆ ಕೊಟ್ಟಿದ್ದು. ಸ್ವರೂಪ್ ಪ್ರಕಾಶ್ ಅವರೇ ಅಸೆಂಬ್ಲಿನಲ್ಲಿ ಅವರಿಗೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಕಂದಾಯ ಮಂತ್ರಿಗಳೇ, ಬೇಕಾದ್ರೆ ಅವ್ರು ಕಂದಾಯ ಮಂತ್ರಿಗಳು ನಾಡದ್ದು ಬರ್ತಾರಲ್ಲಿ ಕೇಳಿ, ಅವರೇ ಉತ್ತರ ಕೊಟ್ಟರು. ಮತ್ತು ಆಗ ಡೆಪ್ಟಿ CM ಇದ್ದವರು, ಈಗಿನ ಡೆಪ್ಟಿ CM ಸಾಹೇಬ್ ಇದ್ದವರು, ಅವರೇನು ಹೇಳಿದರು ಅಂದರೆ ಇದು ಹಾಸನ ಜಿಲ್ಲೆಯಲ್ಲಿ ಪೂರ್ತಿ ಮಾಡಬೇಕು ಅಂತ ಹೇಳಿ ಅವರು ಸಹ ಹೇಳಿದರು. ಸೆಷನ್ನಲ್ಲಿ ಹೇಳಿರೋದು ನಾನು ಹೇಳ್ತಾ ಇಲ್ಲ, ಸೆಷನ್ನೊಳಗೆ ಹೇಳಿರೋದು. ಇಲ್ಲೇನಾಗಿದೆ ಅಂದರೆ ಇದು ತಾವು ಕೇಳಿದ್ರಲ್ಲ ಸರ್, ಕಸ್ಬಾ ಹೋಬಳಿ ಚಿಕ್ಕಗುಂಡುಗುಳ ಗ್ರಾಮ 7, 10, 25, 106, 107 ಮತ್ತು 137ರಲ್ಲಿ. ಇನ್ನು ಇದಕ್ಕೂ ಮುನ್ನ ಮಾತನಾಡಿದ ಸ್ಥಳೀಯ ಶಾಸಕ ಸ್ವರೂಪ್ ಪ್ರಕಾಶ್,
ಹಾಸನದ ಸುತ್ತಮುತ್ತ ರಿಯಲ್ ಎಸ್ಟೇಟ್ ದಂಧೆಕೋರರಿಗೆ ಗಣಿಗಾರಿಕೆ ಮಾಡ್ತಕ್ಕಂಥವರಿಗೆ ಅಕ್ರಮವಾಗಿ ಸರ್ಕಾರಿ ಭೂಮಿಯನ್ನ ಮಂಜೂರು ಮಾಡಿರ್ತಕ್ಕಂಥ ಬಗ್ಗೆ ಡಿಸೆಂಬರ್ 8ರಿಂದ ಪ್ರಾರಂಭ ಆಗ್ತಕ್ಕಂಥ ಚಳಿಗಾಲ ಅಧಿವೇಶನದಲ್ಲಿ ಧ್ವನಿಯನ್ನ ಎತ್ತಲಾಗುವುದು ಅಂತ ತಿಳಿಸಿದ್ರು. ಕಳೆದ ವರ್ಷ ಚಿಕ್ಕೊಂಡುಗುಳ ಬಳಿ ಅನಧಿಕೃತ ಲೇಔಟ್ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ಅಧಿಕಾರಿಗಳನ್ನ ಅಮಾನತು ಮಾಡೋದಾಗಿ ಹೇಳಿದ್ರು. ವರ್ಷ ಕಳೆದ್ರೂ ಕೂಡ ಅದಾಗಿಲ್ಲ. ಎರೆಬೆರೆ ಕಾವಲು ಬಳಿ ಏಕ ವ್ಯಕ್ತಿಗೆ ಗಣಿಗಾರಿಕೆ ನಡೆಸೋಕೆ 10 ಎಕರೆ ಏಕರಾಬು ಸರ್ಕಾರಿ ಭೂಮಿಯನ್ನ ನೀಡಲಾಗಿದೆ ಅಂತ ತೂರಿದ್ರು. ಈ ಬಗ್ಗೆ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ರು. ಇನ್ನು ರಿಂಗ್ ರಸ್ತೆ ವ್ಯಾಪ್ತಿಯಲ್ಲಿ ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆ ಮಾಡಲಾಗಿದೆ. ಈ ಬಗ್ಗೆ ADLR ವರದಿ ನೀಡಿದ್ರು ಕೂಡ ಯಾವುದೇ ಕ್ರಮ ಆಗಿಲ್ಲ. ಡಿಸೆಂಬರ್ 6ರಂದು CM ಜಿಲ್ಲೆಗೆ ಬರ್ತಾ ಇದ್ದಾರೆ. ಆದ್ರೆ ₹1 ಅನುದಾನ ಕೊಟ್ಟಿಲ್ಲ. ಈ ಹಿಂದೆ ನಮ್ಮ ಸರ್ಕಾರ ಅವಧಿಯಲ್ಲಾದ ಯೋಜನೆಗಳ ಉದ್ಘಾಟನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ಟೀಕೆ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಬಾಲಕೃಷ್ಣ ಅವರು ಹಾಜರಿದ್ದರು. ಸಸ್ಪೆಂಡ್ ಮಾಡ್ತೀವಿ ಅಂತ ಏನು ಉತ್ತರವನ್ನು ಕೊಟ್ಟಿದ್ರು, ಅದು ಈ ಒಂದು ವರ್ಷ ಕಳೆದರೂ ಕೂಡ ಇದು ಆಗಿಲ್ಲ. ಮತ್ತೊಮ್ಮೆ ನಾವು ಪ್ರಶ್ನೆಯನ್ನು ಕೇಳಿ ನಮ್ಮ ಹಾಸನ ಜಿಲ್ಲೆ ಎಲ್ಲ ಶಾಸಕರು ಒಳಗೊಂಡಂತೆ ನಾವೆಲ್ಲ ಬಹಿಷ್ಕಾರನ ಹಾಕಬೇಕು ನಾವು ಅಂತ ಹೇಳಿ ಒಂದು ತೀರ್ಮಾನವನ್ನು ಮಾಡಿದ್ವಿ. ಏನು ಸರಿಸುಮಾರು 75 ಎಕರೆಗಿಂತ ಹೆಚ್ಚು 73 ಎಕರೆಗಿಂತ ಹೆಚ್ಚು ಸರ್ಕಾರಿ ಜಮೀನನ್ನು ಅದು ನಗರಕ್ಕೆ ಸಂಬಂಧಪಟ್ಟಂಗೆ ನಗರ ಒಳಪಟ್ಟಂಗೆ ಇವತ್ತು ಪಾಲಿಕೆಗೆ ಸೇರ್ಪಡೆ ಆಗಿದೆ. ಹಿಂದಿನಿಂದಲೂ ಕೂಡ ಚಿಕ್ಕೊಂಡುಗುಳ ಗ್ರಾಮ ನಗರಸಭೆ ವ್ಯಾಪ್ತಿ ಒಳಗಡೆನೇ ಇರತಕ್ಕಂಥದ್ದು ತಮಗೆಲ್ಲರೂ ಗೊತ್ತಿದೆ. ಇವತ್ತು 5 ಕಿಲೋಮೀಟರ್ ರೇಡಿಯಸ್ ಕಳೆದ ವರ್ಷ ಅಂತ ಹೇಳಿದ್ದು ಕಳೆದ ಒಂದು ಇದರಲ್ಲಿ ಇವತ್ತಾಗಲೇ ನಗರ ಪಾಲಿಕೆಗೆ ಸೇರ್ಪಡೆ ಆದಂಗೆ 10 ಕಿಲೋಮೀಟರ್ ರೇಡಿಯಸ್ ಒಳಗಡೆ ಯಾವುದೂ ಕೂಡ ಗ್ರ್ಯಾಂಟ್ನ ಮಾಡೋಂಗಿಲ್ಲ, ಮಂಜೂರು ಮಾಡೋಂಗಿಲ್ಲ. ಅದು ಕೂಡ ಅನಧಿಕೃತವಾಗಿ 73 ಎಕರೆ ಇದನ್ನು ಇವತ್ತು ಗ್ರ್ಯಾಂಟ್ನ ಮಾಡಿ ಮಂಜೂರನ್ನ ಮಾಡಿ ಇವತ್ತು ಯಾರೋ ಒಬ್ಬರು ಏಕ ವ್ಯಕ್ತಿಯ ಒಂದು ಲೇಔಟ್ ನಿರ್ಮಾಣಕ್ಕೆ ಒಂದು ಇದನ್ನು ಮಾಡಿಕೊಟ್ಟಿರೋದು, ಲೇಔಟ್ನ ಮಾಡಿಕೊಟ್ಟಿರೋದು ಎಲ್ಲ ನಾವೆಲ್ಲರೂ ಕೂಡ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದೀವಿ. ಸುಮಾರು 400 ಕೋಟಿಗೆ ಹೆಚ್ಚು ಒಂದು ಅವ್ಯವಹಾರ ಇದೊಂದೇ ಲೇಔಟಲ್ಲಿ ನಡೀತಾ ಇದೆ. ಹಾಸನ ಸುತ್ತಮುತ್ತ ಎಲ್ಲದೂ ಕೂಡ ಇವತ್ತು ತಮಲಾಪುರದಲ್ಲಿ ನಮ್ಮ ರಿಂಗ್ ರಸ್ತೆ ಹೋಗುವಂಥ ಮುಖಾಂತರ ಒಂದು ಗ್ರಾಮದಲ್ಲಿ ಒಂದು ಲೇಔಟ್ನ ನಿರ್ಮಾಣ ಮಾಡ್ತಾರೆ. ರಾಜಕಾಲುವೆ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿದ್ದಾರೆ. ನಾವು ಕೂಡ ಅದನ್ನು ADLR ರಿಪೋರ್ಟ್ ಕೂಡ ತಮಗೆ ಕೊಡ್ತೀವಿ, ತಮಗೂ ಕೂಡ ಕೊಡ್ತೀವಿ. ADLR ಕೂಡ ಸ್ಪಷ್ಟವಾಗಿ ಹೇಳಿದರೆ ರಾಜಕಾಲುವೆನ ಒತ್ತುವರಿ ಮಾಡಿ ರಸ್ತೆನ ನಿರ್ಮಾಣ ಮಾಡಿರೋದು ಎಲ್ಲರ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಹಾಗಾಗಿ ನಾವು ಇದೆಲ್ಲ ವಿಚಾರಗಳನ್ನ ಅಧಿವೇಶನದಲ್ಲೂ ಕೂಡ ಚರ್ಚೆನ ಮಾಡೋಕ್ಕೆ ನಾವು ಪ್ರಶ್ನೆ ಹಾಕಿದ್ದೀವಿ. ಮತ್ತು ತಮ್ಮ ಮೂಲಕ ನಾವು ಕೇಳೋಕ್ಕೆ ಬಯಸ್ತೇವೆ, ಸರ್ಕಾರ ಇವತ್ತೇನು 6ನೇ ತಾರೀಕು ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಸರ್ಕಾರ ಏನು ಇಡೀ ಸರ್ಕಾರವೇ ಬಂದು ಏನು ಎಷ್ಟೋ ಕೋಟಿ ಅನುದಾನವನ್ನು ಕೊಟ್ಟಿದ್ದೀವಿ ಅಂತ ₹1 ಕೂಡ ಅನುದಾನ ಹಾಸನ ವಿಧಾನಸಭಾ ಕ್ಷೇತ್ರಕ್ಕೆ ಇರ್ಬೋದು, ಹಾಸನ ಜಿಲ್ಲೆಗೆ ಯಾವುದೂ ಕೂಡ ನಮ್ಮ ಸರ್ಕಾರ ಇದ್ದಂಥ ಕೆಲಸ ಇದ್ದಾಗ ಬಿಟ್ಟರೆ ಬೇರೆ ಯಾವುದೂ ಕೂಡ ಕೆಲಸ ಕಾರ್ಯಗಳಾಗಿಲ್ಲ. ತಮಗೆ ಗೊತ್ತಿದೆ, ಇವತ್ತೇನು ಸ್ವಿಮ್ಮಿಂಗ್ ಪೂಲ್ ಇರ್ಬೋದು. ಕೆಲವು ಮಠಾಧೀಶರು ಒಂದು ಜಾತಿ, ವ್ಯಕ್ತಿ, ಪಕ್ಷದ ಪರವಾಗಿ ನಿಲ್ಲೋದು ಸರಿಯಲ್ಲ ಅಂತ ಹೇಳಿ ಮಾಜಿ ಶಾಸಕ AT ರಾಮಸ್ವಾಮಿ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರೋ ಅವರು ಇತ್ತೀಚೆಗೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಪರ ಆದಿಚುಂಚನಗಿರಿ ಮಠದ ಪೀಠಾಧ್ಯಕ್ಷರಾದ ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಬ್ಯಾಟಿಂಗ್ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು, ಧರ್ಮ ಗುರುಗಳ ಹೇಳಿಕೆಗಳು ಎಲ್ಲರನ್ನ ಘಾಸಿಗೊಳಿಸ್ತಾ ಇದ್ದಾವೆ. ನಮ್ಮದು ಸಂಪದ್ಭರಿತವಾದ ರಾಜ್ಯವಾಗಿತ್ತು. ಲೂಟಿಕೋರರು ರಾಜ್ಯದ ಸಂಪತ್ತನ್ನ ಲೂಟಿ ಮಾಡಿದ್ರು. ಈಗ ಅತಿಭ್ರಷ್ಟ ರಾಜ್ಯ ಎಂದು ಹೆಸರು ಬಂದಿದೆ. ಅಸಂಸ್ಕೃತರು ರಾಜ್ಯದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಅದಕ್ಕಾಗಿ ರಾಜ್ಯದ ಪರಿಸ್ಥಿತಿ ಈ ರೀತಿ ಇದೆ ಅಂತ ಹೇಳಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇನ್ನು ತಮ್ಮ ಅಭಿಪ್ರಾಯವನ್ನ ಹೇಳಬೇಕಾದ್ರೆ ಮುಚ್ಚುಮರೆ ಇರಬಾರ್ದು, ಧರ್ಮಗುರುಗಳು ಸರ್ವೇ ಜನೋ ಸುಖಿನೋ ಭವಂತು ಅಂತ ಎಲ್ಲಾ ಕಡೆ ಹೇಳಬೇಕಿದೆ. ಈ ರೀತಿಯ ಗೊಂದಲ ಹೇಳಿಕೆಗಳನ್ನ ಒಂದು ಜಾತಿ, ಪಕ್ಷ, ಒಬ್ಬ ವ್ಯಕ್ತಿಯ ಪರವಾಗಿ ಮಠಾಧೀಶರು ಮಾತನಾಡೋ ಬದಲು ಪರಿಸರ ರಕ್ಷಣೆ ಕುರಿತು ಸಮಾವೇಶಗಳನ್ನ ಮಾಡಲಿ. ಇದರಿಂದ ಜನರಲ್ಲಿ ಪರಿಸರ ರಕ್ಷಣೆ ಕುರಿತು ಜಾಗೃತಿ ಮೂಡುತ್ತೆ. ಮಠಾಧೀಶರು ಇಡೀ ಸಮಾಜವನ್ನ ಧರ್ಮ, ನ್ಯಾಯ, ಸತ್ಯದ ಹಾದಿಯಲ್ಲಿ ನಡೆಸಲು ಮಾರ್ಗದರ್ಶನವನ್ನ ಮಾಡಬೇಕು. ಆದ್ರೆ ಕೆಲ ಮಠಾಧೀಶರು ಒಂದು ಜಾತಿ, ವ್ಯಕ್ತಿ ಪರವಾಗಿ ನಿಲ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಅವರಿಗೆ ಏಕೆ ಅದರ ಗೊಡವೆ ಅಂತ ಹೇಳಿದ್ದಾರೆ. ಹೌದು, ನನ್ನ ಪ್ರಕಾರವು, ನನ್ನ ವೈಯಕ್ತಿಕವಾಗಿ ನನಗೂ ಕೂಡ ಅನ್ಸುತ್ತೆ ಇದು. ಕೆಲವು ಮಠಾಧೀಶರು, ಆದಿಚುಂಚನಗಿರಿ ಶ್ರೀಗಳು ಅನ್ನೋದೊಂದು ಮಾತ್ರ ಅಲ್ಲ, ಬಹುತೇಕ ಮಠಾಧಿಪತಿಗಳು, ಮಠಾಧೀಶರುಗಳು ಇವತ್ತು ರಾಜಕೀಯವಾಗಿ ಯಾಕೆ ತಮ್ಮ ನಿಲುವುಗಳನ್ನ ವ್ಯಕ್ತಪಡಿಸುವ ಮೂಲಕ ಒಂದು ಜಾತಿ, ಒಂದು ಸಮುದಾಯ, ಒಂದು ಪಕ್ಷ, ಅವರು ವ್ಯಕ್ತಿ ಪರವಾಗಿ ನಿಲ್ತಾ ಇದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಅಥವಾ ಅವರನ್ನ ಬಳಸಿಕೊಂಡು ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೋ ಐ ಡೋಂಟ್ ನೋ. ಬಟ್ ಸ್ಟಿಲ್ ಇದ್ರ ಬಗ್ಗೆ ಮಾತನಾಡೋಕೆ ನಾನು ಚಿಕ್ಕವನು ಅನ್ನಿಸ್ಬೋದೇನೋ. ಬಟ್ ಜನರ ಅಭಿಪ್ರಾಯಗಳನ್ನ ನಾನು ತಂದಿಲ್ಲಿ ಇಡಬೇಕಾದ್ರೆ ಒಂದಿಷ್ಟು ಬುದ್ಧಿಜೀವಿಗಳು, ಒಂದಿಷ್ಟು ಸಾಮಾಜಿಕ ಹೋರಾಟಗಾರರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡಾಗ ಅನ್ಸುತ್ತೆ, ಯಾಕೆ ಈ ನಾನು AT ರಾಮಸ್ವಾಮಿ ಅವರು ಕೊನೆಯದಾಗಿ ಒಂದು ಮಾತು ಹೇಳಿದ್ರು, ಯಾಕೆ ಈ ಗೊಡವೆ ಯಾಕೆ ಬೇಕು ಅವ್ರಿಗೆ, ರಾಜಕಾರಣಿಗಳ ಚಿಂತೆ ಯಾಕೆ ಮಠಾಧೀಶರಿಗೆ?
ತಮಗೆ ಸಿಕ್ಕಿರ್ತಕ್ಕಂಥ ಈ ಸ್ವಾಮೀಜಿಗಳು ಏನ್ ಹೇಳಿದ್ರು ಕೂಡ ಕೈ ಮುಗ್ದು ನಾವು ನಂಬ ಅಂತವ್ರು, ಮಠಾಧೀಶರು ಏನ್ ಹೇಳಿದ್ರು ನಂಬ ಅಂತ ಜನಗಳೇ ಜಾಸ್ತಿ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದಿಷ್ಟು ಜನರಿಗೆ ಪರಿಸರ ಜಾಗೃತಿಯೋ ಮತ್ತೊಂದು ಇನ್ನೊಂದು ಈ ನಡೀತಾ ಇರತಕ್ಕಂಥ ಈ ನಾವೇನ್ ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಏನೇನ್ ಆಗ್ತಾ ಇದೆ, ಇದರಲ್ಲಿ ತಪ್ಪು ಒಪ್ಪುಗಳೆಲ್ಲವನ್ನ ತಿಳಿಸೋ ಕೆಲಸವನ್ನ ಮಾಡಬೇಕು ಸ್ವಾಮೀಜಿಗಳು. ಯಾಕೆ ಈ ರಾಜಕೀಯ ಚಿಂತನೆಗಳು ಅವರಿಗೆ ಅನ್ನೋದು ನನಗಂತೂ ಗೊತ್ತಿಲ್ಲ. ಇದನ್ನೇ ಕೂಡ ಎ.ಟಿ. ರಾಮಸ್ವಾಮಿ ಅವರುಗಳು ಬಹಳ ಹಿರಿಯ ರಾಜಕಾರಣಿಗಳು. ಇತ್ತೀಚೆಗಂತೂ ನಾವು ಅವರ ಪತ್ರಿಕಾಗೋಷ್ಠಿಗಳು ಅವರ ಚಿಂತನೆಗಳನ್ನ ನೋಡ್ತಾ ಇದ್ರೆ ಇವತ್ತಿಗೂ ಇಂತಹ ಒಬ್ರು ರಾಜಕಾರಣಿ ಉಳ್ಕೊಂಡಿದ್ದಾರಲ್ಲ ಅನ್ಸುತ್ತೆ. ನಿಜವಾಗಿ ಇವತ್ತಿಗೂ ಕೂಡ ಇಂತಹ ಒಬ್ರು ರಾಜಕಾರಣಿ ಉಳ್ಕೊಂಡಿದ್ದಾರಲ್ಲ ಅಂತ ಒಬ್ಬರು ರಾಜಕಾರಣಿಯವರು ಅವರ ಅಭಿಪ್ರಾಯವನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನಂತೂ ಅದನ್ನು ಗೌರವಿಸ್ತೀನಿ ವೈಯಕ್ತಿಕವಾಗಿ. ಏನೋ ಸುದ್ದಿಗೋಷ್ಠಿಯಲ್ಲಿ ಲೇಖಕಿ ರೂಪಾ ಹಾಸನ್, ಆರ್.ಪಿ. ವೆಂಕಟೇಶ ಮೂರ್ತಿ ಅವರು, ಪರಶುರಾಮ್ ಗೌಡ, ಗಿರಿಜಾಂಬಿಕಾ ಮೊದಲಾದವರು ಹಾಜರಿದ್ದರು. ಎರಡು ವಿಷಯಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದೀವಿ. ನಂತರ ಅವರುಗಳ ಅಭಿಪ್ರಾಯಗಳನ್ನು ಕೂಡ ಉಳಿದ ಪ್ರಮುಖರು ವ್ಯಕ್ತಪಡಿಸ್ತಾರೆ. ತಮಗೆಲ್ಲ ಗೊತ್ತಿದೆ, ಜಾಗತಿಕ ತಾಪಮಾನ ವಿಪರೀತವಾಗಿದೆ, ಭೂಮಿ ಬಿಸಿಯಾಗಿದೆ, ಹವಾಮಾನ ಬದಲಾವಣೆಗಳಿಂದ ವೈಪರೀತ್ಯಗಳನ್ನು ಕಾಣ್ತಿದ್ದೀವಿ. ಹವಾಮಾನದಲ್ಲಿ ತಾಳಮೇಳಗಳೇ ಇಲ್ಲದಂತಾಗಿದೆ, ಗುರಿ ಇಲ್ಲದಂತಾಗಿದೆ. ಅದಕ್ಕಾಗಿ ಒಂದು ಚಿಕ್ಕ ಪತ್ರಿಕಾ ಟಿಪ್ಪಣಿಯನ್ನು ಕೂಡ ಕೊಟ್ಟಿದ್ದೀವಿ. ಅದು ಸ್ವಯಂ ವೇದ್ಯ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೀವಿ. ಇದಕ್ಕೆಲ್ಲ ಕಾರಣ ಪರಿಸರ ನಾಶವಾಗ್ತಿರ್ತಕ್ಕಂಥದ್ದು. ಇಡೀ ವಿಶ್ವಸಂಸ್ಥೆ ಯುನೆಸ್ಕೋದವರು ಇಡೀ ಪ್ರಪಂಚದಲ್ಲಿ ವಿಶ್ವದಲ್ಲಿ 8 ಅಪೂರ್ವ ಜೀವ ವೈವಿಧ್ಯ ತಾಣಗಳನ್ನು ಗುರುತು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಪಶ್ಚಿಮ ಘಟ್ಟವೂ ಕೂಡ ಒಂದು. ಅದು ನಮ್ಮೆಲ್ಲರ ಭಾಗ್ಯ ಅಂಥೇಳಿ ನಾವು ಭಾವಿಸಿದ್ದೀವಿ. ತಾಯಿ ಆಮೇಲೆ ಕೊಡ್ತೀರಾ ತಾಯಿ? ಡಿಸ್ಟರ್ಬ್ ಆಗ್ತದೆ, ಆಮೇಲೆ ಕೊಡಿ ತಾಯಿ. ಹಾಂ, ಆಮೇಲೆ ನಿಮಗೆ ಬೇಕಾದ ತಗೊಳ್ಳಿ. ಆ 8 ವೈವಿಧ್ಯ ಅಪೂರ್ವ ಜೀವ ವೈವಿಧ್ಯ ತಾಣಗಳಲ್ಲಿ ಪಶ್ಚಿಮ ಘಟ್ಟವೂ ಕೂಡ ಒಂದು. ಅವರು ಯಾರು ಒಡೆಯುವ ಕೆಲಸ ಮಾಡೋದು ಬೇಡಿ ಅಂಥೇಳಿ ಮತ್ತೆ ವಿನಂತಿ ಮಾಡ್ಕೊಳ್ತೀನಿ. ಒಂದುಗೂಡಿಸುವ ಕೆಲಸ ಮಾಡಿ. ಎಲ್ಲರಿಗೂ ಕೂಡ ಪರಿಸರ ರಕ್ಷಣೆಯ ವಿಷಯ ಆದ್ಯತೆಯ ವಿಷಯ ಆಗಬೇಕು. ನಾನು ಹೇಳಿದೆ ಪರಿಸರ ಉಳಿದ್ರೆ ನಾವು ಉಳಿತೀವಿ ಅಂತ ಹೇಳಿ. ಅದಕ್ಕೆ ಅನೇಕ ಸಾರಿ ಹೇಳಿದವರು ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೇಳಿ. ಜೊತೆಗೆ ಹೆಚ್ಚಾಗಿ ವೃಕ್ಷೋ ರಕ್ಷತಿ ರಕ್ಷಿತ ಅಂಥೇಳಿ ನಾವು ಹೇಳಲೇಬೇಕಾಗಿದೆ. ಮುಂದಿನ ಪೀಳಿಗೆಗೆ ಸ್ವರ್ಗವಾಗಿದ್ದ ಭೂಮಿಯನ್ನು ವಾಸಯೋಗ್ಯವಾಗಿ ಭೂಮಿ ತಾಯಿಯನ್ನು ಹಸ್ತಾಂತರಿಸಬೇಕಲ್ಲ. ಅದಕ್ಕಾಗಿ ಧರ್ಮಗುರುಗಳು ಧರ್ಮ ಸಮ್ಮೇಳನಗಳನ್ನು ಮಾಡಿದ್ದಾರೆ. ಬಹಳಷ್ಟು ಧರ್ಮ ಸಮ್ಮೇಳನಗಳನ್ನು ಮಾಡಿದ್ದಾರೆ. ಇವತ್ತು ಹವಾಮಾನದ ತುರ್ತು ಪರಿಸ್ಥಿತಿಯಲ್ಲಿ ನಮ್ಮ ಸುತ್ತಮುತ್ತ ನೆರೆಯ ರಾಷ್ಟ್ರಗಳದ್ದು ಏನಾಗ್ತಿದೆ ನೋಡ್ತಾ ಇದ್ದೀವಿ. ಈ ತುರ್ತು ಪರಿಸ್ಥಿತಿಯಲ್ಲಿ ದಯಮಾಡಿ ಪರಿಸರ ರಕ್ಷಣೆಯ ಸಮ್ಮೇಳನವನ್ನು ನೀವು ಮಾಡಿ, ಯತಿಗಳು ಒಟ್ಟಾಗಿ ಮಾಡಿ ಅಂಥೇಳಿ ವಿನಂತಿ ಮಾಡ್ತಾ ಇದ್ದೀವಿ. ಇಂಥ ತುರ್ತು ಸನ್ನಿವೇಶದಲ್ಲಿ ಮಾಧ್ಯಮ ಕ್ಷೇತ್ರದವರು, ಧರ್ಮ ಗುರುಗಳು, ನ್ಯಾಯವಾದಿಗಳು, ಸಾಹಿತಿಗಳು, ವಿವಿಧ ಸಂಘಟನೆಗಳವರು ಪರಿಸರ ರಕ್ಷಣೆಯನ್ನು ಆದ್ಯತೆಯ ವಿಷಯ ಅಂತ ಹೇಳಿ ಪರಿಗಣಿಸಿ ಪರಿಸರಕ್ಕಾಗಿ ರಕ್ಷಣೆಗಾಗಿ ಕೈ ಜೋಡಿಸಿ ಅಂಥೇಳಿ ನಾನು ಕೈ ಮುಗಿದು ವಿನಂತಿ ಮಾಡ್ತೇನೆ. ಬೇಲೂರು ತಾಲೂಕಿನ ಮಲ್ನಾಡು ಭಾಗದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಾಡಾನೆಗಳ ಪ್ರಕರಣದಿಂದ ಬೇಸತ್ತ ರೈತರಿಗೆ ಮಂಗಳವಾರ ತಡರಾತ್ರಿ 20 ಕಾಡಾನೆಗಳ ತಂಡ
ನಬಿಲಹಳ್ಳಿ ಸುತ್ತಮುತ್ತಲಿನ ಕಾಫಿ ತೋಟಕ್ಕೆ ನುಗ್ಗಿ ದಾಂಧಲೆ ನಡೆಸಿವೆ. ಫಸಲಿಗೆ ಬಂದ ಮುಸುಕಿನ ಜೋಳವನ್ನ ಮನಬಂದಂತೆ ತಿಂದು ತೇಗಿ ಹಾಕಿದ್ದಾವೆ. ಇನ್ನು ಬೆಳೆಗಳೆಲ್ಲ ತುಡುದಾಕಿ ಸಂಪೂರ್ಣ ನಾಶ ಆಗೋಗಿದೆ. ರೈತರು ಸರ್ಕಾರ ಮತ್ತು ಸಂಬಂಧಪಟ್ಟ ಅರಣ್ಯ ಇಲಾಖೆ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸುತ್ತಲೇ ಬರುತ್ತಿದ್ದಾರೆ. ಮುಂದೆಯೂ ಕೂಡ ವ್ಯಕ್ತಪಡಿಸುತ್ತಾರೆ. ಯಾವ ಪ್ರಯೋಜನವೂ ಇಲ್ಲ. ಕಳೆದ 3 ವರ್ಷದಿಂದ ತಾಲೂಕಿನ ಮಲೆನಾಡು ಭಾಗದ ಅರೆಹಳ್ಳಿ ಮತ್ತೆ ಬಿಕ್ಕೋಡು ಹೋಬಳಿ ವ್ಯಾಪ್ತಿಯಲ್ಲಿ ಸರಿಸುಮಾರು 65ಕ್ಕೂ ಹೆಚ್ಚಿನ ಕಾಡಾನೆಗಳು ನಡೆಸ್ತಾ ಇರತಕ್ಕಂಥ ದಾಂಧಲೆ ನಿಜಕ್ಕೂ ಕೂಡ ಶೋಚನೀಯ. ಆನೆ ನಡೆದಿದ್ದೇ ದಾರಿ ಎಂಬ ಗಾದೆ ಮಾತಿನಂತೆ ಎಲ್ಲಂದರಲ್ಲಿ ದಾಳಿ ನಡೆಸುತ್ತಾ ಸ್ಥಳೀಯರಿಗೆ ಆತಂಕವನ್ನ ಮೂಡಿಸಿ ಇಷ್ಟಾದರೂ ಕೂಡ ಸರ್ಕಾರ ಅರಣ್ಯ ಇಲಾಖೆ ಮಾತ್ರ ಜಾಣ ಮೌನಕ್ಕೆ ಜಾರಿದೆ. ಫೋನ್ ಮಾಡಿದಾಗ ಒಂದು ಪಟಾಕಿ ಹೊಡೆದು ಆನೆ ಓಡಿಸೋದು ಬಿಟ್ರೆ ಅರಣ್ಯ ಇಲಾಖೆಗೆ ಮತ್ತೇನು ಗೊತ್ತಿಲ್ಲ. ಶಾಶ್ವತ ಪರಿಹಾರ ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಮನಸ್ಸು ಮಾಡ್ತಾ ಇಲ್ಲ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಕಾಫಿ ಬೆಳೆಗಾರರ ಸಂಘದ ಉಪಾಧ್ಯಕ್ಷ ವೆಂಕಟೇಶ್, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಶಿವಕುಮಾರ್, ಸಂತೋಷ್, ರವಿ, ದಿನೇಶ್, ಪ್ರಸನ್ನ ಇನ್ನಿತರರು ಹಾಜರಿದ್ದಾರೆ. ಕೃಷಿ ಜಮೀನು ಮಾಡಬೇಕಾದ್ದನ್ನ ಈ ಆನೆ ಲೂಟಿಯಿಂದ ಯಾರೋ ಸಹ ಎಲ್ಲ ಆನೆ ಲೂಟಿ ಪ್ರತಿ ವರ್ಷನೂ ಆನೆ ಲೂಟಿ ಮಾಡೋದ್ರಿಂದ ಈ ಸರಿ 50 ಎಕರೆ ಭತ್ತದ ಜಮೀನನ್ನ ಭತ್ತ ಮಾಡೋ ಜಮೀನನ್ನ ಕೃಷಿ ಭೂಮಿನ ಹಾಗೆ ಹಾಳ್ಬಿಡುವಂಥ ಪರಿಸ್ಥಿತಿ ಬಂತು. ನಾವೇನು ಆಹಾರ ತಗೊಳೋದು ಅಂತ ಯೋಚನೆ ಆಗುತ್ತೆ, ಕೂಲಿ ಮಾಡೋಕ್ಕೆ ಹೋಗ್ಬೇಕಾಗತ್ತೆ. ನಾವು ಇಷ್ಟೊಂದು ಎಕರೆ ಜಮೀನು ಇಟ್ಕೊಂಡು ನಾವು ಎಲ್ಲನೂ ಹಾಳ್ಬಿಟ್ಟು ಈ ಥರ ಕಾಫಿ ತೋಟ ನಷ್ಟ ಮಾಡಿ ಜೋಳ ನಷ್ಟ ಮಾಡಿ ನಾವು ಹೇಗೆ ಬದುಕೋದು? ಈ ಸರ್ಕಾರ ಕಣ್ಮುಚ್ಚಿ ಕೂತ್ರೆ ಈ ರೀತಿ ಏನು ಮಾಡ್ಬೋದು? ಅಥವಾ ಅರಣ್ಯ ಇಲಾಖೆ ಮೈಕ್ ಇಟ್ಕೊಂಡು ರೋಡಲ್ಲಿ ಆನೆಗಳಿವೆ ಹೊರಗಡೆ ಬರಬೇಡಿ ಅಂದರೆ ಜಮೀನು ಉಳಿಸಾರ ಯಾರು? ಇವರು ಏನು ಕೆಲಸ ಮಾಡ್ತಾಯಿದ್ದಾರೆ? ನನ್ನ ಹೆಸರು ವೆಂಕಟೇಶ್ ಅಂತ, ತಾಲೂಕು ಕಾಫಿ ಬೆಳೆಗಾರ ಸಂಘದ ಉಪಾಧ್ಯಕ್ಷರು. ಇಲ್ಲಿ ನಮ್ಮೂರಿಗೆ ಬಂದು ನಮ್ಮ ತೋಟಕ್ಕೆ ಬಂದು ನವಿಲಹಳ್ಳಿ ನಮ್ಮದು ಊರು ನವಿಲಹಳ್ಳಿ. ನಮ್ಮ ತೋಟಕ್ಕೆ ಬಂದ ರಾತ್ರಿ ಸುಮಾರು ಒಂದು 20 ಆನೆಗಳು ಬಂದು ನಮ್ಮ ಕಾಫಿ ತೋಟ ಎಲ್ಲ ಲೂಟಿ ಹೊಡೆದಿದ್ದಾವೆ. ಕಾಫಿ ಎಲ್ಲ ಗಿಡ ಎಲ್ಲ ಕಿತ್ತಾಕಿ ಸುಮಾರು ಫಸಲಿ ಬಂದಂಥ ಕಾಫಿ ಗಿಡಗಳನ್ನೆಲ್ಲ ಲೂಟಿ ಮಾಡಿ, ಅದೇ ನಮ್ಮದೇ ಒಂದು 50 ಫಸಲಿ ಬಂದಂಥ ಅಡಿಕೆ ಗಿಡಗಳನ್ನು ಮುರಿದು ಲಾಸ್ ಮಾಡಿದ್ದಾವೆ. ಹಾಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದ ಶಶಿಕುಮಾರ್ ಅವ್ರ ತೋಟ ಜೋಳ ಎಲ್ಲ ಲೂಟಿ ಮಾಡಿದ್ದಾವೆ. ಮತ್ತು ಮಾಜಿ ತಾಲೂಕ್ ಪಂಚಾಯತಿ ಮೆಂಬರ್ ಆದಂಥ ಕುಮಾರ್ ಅವ್ರ ತೋಟಕ್ಕೆ ಬಂದು ಕಾಫಿ ಎಲ್ಲ ಚೆಲ್ಲಿ ಸುಮಾರು ಒಂದು 50 ಮೂಟೆ ಕಾಫಿ ಎಲ್ಲ ಚೆಲ್ಲಿ ತಿಂದು ಲೂಟಿ ಮಾಡುವ ಇದ್ದಾವೆ. ಇದೇನು ಫಾರೆಸ್ಟ್ ಅವರು ಈ ಕಡೆ ಗಮನ ಕೊಡ್ತಾ ಇಲ್ಲ, ಎಲ್ಲ ನಿದ್ದೆ ಮಾಡ್ತಿದ್ದಾರೆ. ಸರ್ಕಾರದವರು ಫಾರೆಸ್ಟರು ಕ್ರಮ ತಗೋಬೇಕು. ಇವರು ಇಲ್ಲಿವರೆಗೂ ಫಾರೆಸ್ಟ್ನರ್ ನೋಡಿ 10 ಗಂಟೆ ಆದರೂ ಫಾರೆಸ್ಟ್ನರ್ ಬಂದಿಲ್ಲ. ಇನ್ನೂ ರಾತ್ರಿ ಹಗಲು ಅಂತಲ್ಲ, ಇವು ಯಾವ ಟೈಮಲ್ಲಿ ಏನು ಅಂತಿಲ್ಲ. ಭಾರಿ ಕಷ್ಟ ಆಗಿದೆ. ಇವತ್ತು ಪ್ಲಾಂಟ್ಗಳ ಕೇಳಂಗಿಲ್ಲ ಬಿಡು, ಪ್ಲಾಂಟ್ಗಳ ಕಷ್ಟ ಯಾರು ಕೇಳೋರಿಲ್ಲ. ಈ ಸರ್ಕಾರ ಏನ್ ಗೊತ್ತಾ, ಅವ್ರ CM ಬದಲಾವಣೆ ಅವರಿದ್ದು ಅದು ಬಿಟ್ರೆ ಚರ್ಚೆ ಬಿಟ್ರೆ ಇನ್ನ 10 ಪೈಸದ ಏನು ಉಪಯೋಗ ಇಲ್ಲ. ಇವರು ಒಂದು ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಯಾವುದೇ ಅನುದಾನವನ್ನು ನೀಡದ ಸಿಎಂ ಸಿದ್ದರಾಮಯ್ಯ ಹಾಗೂ ಸಚಿವ ಸಂಪುಟದ ಸದಸ್ಯರು ಹಾಸನಕ್ಕೆ ಬರ್ತಾ ಇರತಕ್ಕಂಥದ್ದು ಹಾಸ್ಯಾಸ್ಪದ ಅಂತ ಬಿಜೆಪಿ ಮುಖಂಡ ಹಾಗೂ ವಕೀಲ ದೇವರಾಜೇಗೌಡ ಟೀಕಿಸಿದ್ದಾರೆ. ಹೌದಲ್ವೇ? ಕರೆಕ್ಟ್ ಅನಿಸ್ತಾ ಇದೆಯಪ್ಪ ನಮಗಂತೂ. ಸುದ್ದಿಗೋಷ್ಠಿಯಲ್ಲಿ ಅವರು ಇವತ್ತು ಮಾತನಾಡಿದ್ದಾರೆ. ಜಿಲ್ಲೆಗೆ ಇವರ ಕೊಡುಗೆ ಏನ್ ಸಾಧನೆ ಮಾಡಿದ್ದಾರೆ? ಇಲ್ಲ, ಜಿಲ್ಲೆಗೆ ಕೊಡುಗೆ ಕೇಳಬಾರ್ದು ದೇವರಾಜೇಗೌಡರು, ಅರಸೀಕೆರೆ ಕೊಡುಗೆ ಕೊಟ್ಟಿದ್ದಾರೆ. ಬಟ್ ಅರಸೀಕೆರೆಯನ್ನು ಹೊರತುಪಡಿಸಿ ಹಾಸನ ಜಿಲ್ಲೆಯ ಬೇರೆ ತಾಲೂಕುಗಳಿಗೆ ಇವರ ಕೊಡುಗೆ ಏನು ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗತ್ತೆ. ಎಷ್ಟು ಅನುದಾನ ಕೊಟ್ಟಿದ್ದಾರೆ, ಇವರ ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸ ಆಗಿದೆ ಅನ್ನೋದನ್ನ ಜನರ ಮುಂದೆ ಇರಬೇಕು ಇವರು ಅಂತ ಆಗ್ರಹಿಸಿದ್ದಾರೆ. ರಾಜ್ಯದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ, ಬೆಳೆ ಪರಿಹಾರ ಕೊಟ್ಟಿಲ್ಲ, ಬೆಂಬಲ ಬೆಲೆ ಬೇಡಿಕೆಗೆ ಸ್ಪಂದಿಸ್ತಾ ಇಲ್ಲ ಅಂತ ರೈತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಕಬ್ಬು ಬೆಳೆಗಾರರ ಮೇಲೆ ಲಾಠಿ ಚಾರ್ಜ್ ಆಗಿದೆ, ನಿರುದ್ಯೋಗ ನಿವಾರಣೆ ಆಗಿಲ್ಲ. ಆದ್ರೆ ಸಿಎಂ DCM ಅವರು ಪರಸ್ಪರ ಬ್ರೇಕ್ಫಾಸ್ಟ್ ಮೂಲಕ ನಾಟಿಕೋಳಿ ಸಾರು, ಇಡ್ಲಿ ಇವೆಲ್ಲ ತಿನ್ಕೊಂಡು ತಿಂಡಿ ಚೆನ್ನಾಗಿತ್ತು ಅಂತ ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಟೀಕಾ ಪ್ರಹಾರ ನಡೆಸಿದ್ರು. ಹಾಸನದ ನೂತನ ತಾಲೂಕು ಕಚೇರಿ, ಹೈಟೆಕ್ ಬಸ್ ನಿಲ್ದಾಣ ಬಳಿಯ ಉದ್ಯಾನವನ, ಅಗ್ನಿಶಾಮಕ ಠಾಣೆ, ಗ್ರಂಥಾಲಯ ಮಾಡಿದ್ದು ಬಿಜೆಪಿ ಸರ್ಕಾರ. ಸಿಎಂ ಕಾರ್ಯಕ್ರಮಕ್ಕೆ ಸುಮಾರು 4 ಕೋಟಿ ಖರ್ಚಾಗ್ತಾ ಇದೆ. ಅಷ್ಟು ಅನುದಾನವನ್ನ ಜಿಲ್ಲೆಗೆ ಕೊಟ್ಟಿದ್ದಾರ ಹೇಳಿ? ಯಾವ ಮುಖ ಹೊತ್ತು ಸಿಎಂ ಹಾಸನಕ್ಕೆ ಬರ್ತಾ ಇದ್ದಾರೆ? ಅವರಿಗೆ ನೈತಿಕತೆ ಇದ್ರೆ ಕಾರ್ಯಕ್ರಮ ರದ್ದುಪಡಿಸಬೇಕು. ಇದೇ ಹಣವನ್ನ ಕೆಲವು ಇಲಾಖೆಗಳ ಸಂಬಳ ಆಗಿಲ್ಲ ಅಲ್ಲಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ನಾಡಿನ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ನಾಗರಾಜ್ ಹಾಜರಿದ್ದಂತೆ. ಇವ್ರು ಏನೇನು ಉದ್ಘಾಟನೆ ಮಾಡಕ್ ಬರ್ತಾ ಇದ್ದಾರೋ ದೇವರಾಜೇಗೌಡರು ಹೇಳ್ದಂಗೆ, ತಾಲೂಕು ಕಚೇರಿ ಯಾರು ಅನುದಾನ ಕೊಟ್ಟಾರ? ಯಾರು? ಕಾಂಗ್ರೆಸ್ ಸರ್ಕಾರದಲ್ಲಿ ಅನುದಾನ ಕೊಟ್ಟರ? ಅದಕ್ಕೆ ಹೊಸ ಬಸ್ ನಿಲ್ದಾಣ ಬಳಿಯ ಉದ್ಯಾನವನ ಅನುದಾನ ಕೊಟ್ಟಿದ್ದು ಯಾರು? ಅವತ್ತು HD ರೇವಣ್ಣ ಅವರು ಸಚಿವರಾಗಿದ್ದಾಗ ಅಲ್ಲಿ ತಂದ 100 ಕೋಟಿನ ಒಂದಿಷ್ಟು ಎಲ್ಲ ಪಾರ್ಕ್ಗಳಿಗೆ ಡಿವೈಡ್ ಮಾಡಿ ಪ್ರೀತಮ್ ಗೌಡರು ಅವರು ಒಂದಿಷ್ಟು ಅಲ್ಲಿ ಆ ಜಾಗಕ್ಕೂ ಉಳಿಸಿದ್ರು. ಆ ದುಡ್ಡಲ್ಲಿ ಇಷ್ಟು ವರ್ಷ ಆದ್ಮೇಲೆ ಮಾಡ್ತಾ ಇದ್ದೀರಿ.
ಅಗ್ನಿಶಾಮಕ ಕಟ್ಟಡ, ಗ್ರಂಥಾಲಯ, ಯಾರ್ರೀ ದುಡ್ಡು ಕೊಟ್ಟರು ಇದಕ್ಕೆ? ಯಾವ ನೈತಿಕತೆ ಇಟ್ಕೊಂಡು ಬಂದ್ಬಿಟ್ಟು ನೀವು ಉದ್ಘಾಟನೆ ಮಾಡಿ ಇಲ್ಲಿ ಪೋಸ್ಟ್ ಕೊಡ್ತೀರಿ? ಯಾವ ಕೆಲಸಗಳನ್ನ ಮಾಡ್ತಾ ಇದಾರೋ, ಉದ್ಘಾಟನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ, ಯಾವ ಕೂಡ ಕಾಂಗ್ರೆಸ್ ಅವಧಿಯಲ್ಲಿ ಪೂರ್ಣಗೊಂಡವೇ ಹೊರತು ಅವರ ಅನುದಾನದಲ್ಲಿ, ಅವರು ಕೊಟ್ಟ ಅನುದಾನದಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಅಲ್ಲ, ನಡೆದಿರೋ ಕಾರ್ಯಕ್ರಮ ಅಲ್ಲ. ಎಲ್ಲವೂ ಕೂಡ ಹಿಂದಿನ ಸರ್ಕಾರಗಳು, ಹಿಂದೆ ಇದ್ದಂತ ಜನಪ್ರತಿನಿಧಿಗಳು ಮಾಡಿಸಿದ್ದು. ಇಡೀ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಏಕೈಕ ಶಾಸಕರು ಅರಸೀಕೆರೆಯಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಇರೋಬ್ಬರ ಅನುದಾನ ಎಲ್ಲವನ್ನು ಅರಸೀಕೆರೆಗೆ ಮಾತ್ರ ಸೀಮಿತ ಮಾಡ್ಕೊಂಡು ಕೂತಿರೋ ಸರ್ಕಾರ ನಿಮ್ದು. ಫೈನ್, ಅರಸೀಕೆರೆ ಏನು ಬಾಂಗ್ಲಾದೇಶದಲ್ಲಿ ಇಲ್ಲ, ಹೌದು ನಮ್ಮ ಜಿಲ್ಲೆಯಲ್ಲೇ ಇದೆ. ಅರಸೀಕೆರೆಗೆ ಅನುದಾನ ಕೊಡಿ, ನಮ್ ಯಾರ ಬೇಸರವೂ ಇಲ್ಲ, ಅದಕ್ಕೆ ಯಾರ ವಿರೋಧವೂ ಇಲ್ಲ. ಅರಸೀಕೆರೆಗೆ ಅನುದಾನ ಕೊಡ್ತಾ ಇದ್ದೀರಿ ಅಂತ. ಅರಸೀಕೆರೆಯಂತೆ ಉಳಿದ ಕ್ಷೇತ್ರದಲ್ಲೂ ಜನ ನಿಮ್ಮ ಪಕ್ಷದ ಶಾಸಕರನ್ನ ಗೆಲ್ಲಿಸದೇ ಇರಬಹುದು, ಬಟ್ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ. ಮುಂದಿನ ಸಲ ನಿಮ್ಗೆ ಅರಸೀಕೆರೆಯಲ್ಲಿ ಮಾತ್ರ ಹೋಗಿ ಓಟ್ ಕೇಳ್ತೀರಾ? ಜಿಲ್ಲೆಯಲ್ಲಿ ಯಾವ ಕ್ಷೇತ್ರದವರು ನಿಮ್ಗೆ ಓಟ್ ಹಾಕೋದ ಅವಶ್ಯಕತೆ ಇಲ್ವಾ? ಸಿಂಪಲ್, ಒಂದು ಹತ್ತೇ ಹತ್ತು ಉದಾಹರಣೆ ಕೊಡಿ ನೋಡೋಣ. ನೀವು ಹಾಸನ ಜಿಲ್ಲೆಯ ಅರಸೀಕೆರೆಯನ್ನ ಹೊರತುಪಡಿಸಿ ಬೇರೆ ಯಾವ ತಾಲೂಕುಗಳಿಗೆ ನೀವು ಕೊಟ್ಟರೆ ಅನುದಾನ ಏನ್ ಕಟೆ ಹಾಕಿದ್ದೀರಿ, ಏನ್ ಅಭಿವೃದ್ಧಿ ಕಾರ್ಯ ನಡೀತಾ ಇದೆ ಅನ್ನೋದನ್ನು ತೋರಿಸಿ ನೋಡೋಣ. ನಯಾ ಪೈಸಾ ಅನುದಾನ ಕೊಡಕ್ಕಾಗಿಲ್ಲ. ಮ್ಯಾಂಡಿಟರಿ ಆಗಿ ಏನ್ ಬರಬೇಕೋ ಅದು ಬರ್ತಾ ಇದೆ. ಅದ್ರಲ್ಲಿ ಒಂದಿಷ್ಟು ಏನ್ ಕೆಲಸ ಮಾಡಕ್ ಸಾಧ್ಯನೋ ಪಾಪ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ ಶಾಸಕರು. ಜನ ಅಲ್ಲಿ ಡಿಶಾಪ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ಹಾಸನದಲ್ಲಿ ಶಂಕುಸ್ಥಾಪನೆಯ ಉದ್ಘಾಟನೆ ಕಾರ್ಯಕ್ರಮ ಅನ್ನೋದು ಬೇರೆ. ಅರಸೀಕೆರೆಯಲ್ಲಿ ಇಟ್ಕೊಂಡು ಅರಸೀಕೆರೆಯಲ್ಲಿ ಮಾಡ್ಕೊಳ್ಳಿ, ತಪ್ಪಿಲ್ಲ. ಇಡೀ ಜಿಲ್ಲೆಗೆ ಮಾಡೋ ಅವಶ್ಯಕತೆ ನನ್ನ ಪ್ರಕಾರ ನನಗಂತೂ ಏನು ಕಾಣಿಸ್ತಾ ಇಲ್ಲಪ್ಪ. ಅಥವಾ ನಮಗೆ ಗೊತ್ತಿಲ್ಲದಂತೇನಾದರೂ ಗೌಪ್ಯವಾಗಿ ಮಾಡಿಬಿಟ್ಟಿದ್ದರೆ ದಯವಿಟ್ಟು ಅದನ್ನ ಪ್ರಕಟಣೆ ಹೊರಡಿಸಿ. ಯಾವ ಕಾರಣಕ್ಕೆ ಸಮಯ ನಿಗದಿ ಮಾಡಿದ್ದಾರೆ, ಯಾವ ಕಾರ್ಯಕ್ರಮ ಉದ್ಘಾಟನೆ ಮಾಡೋಕ್ಕೆ ಬರ್ತಾವ್ರೆ, ಆಮೇಲೆ ಅವರ ಸಾಧನೆ ಏನು, ನಾಳೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಸರ್ಕಾರದ ಸಾಧನೆ ಏನು, ಅವ್ರು ಯಾವ ಅನುದಾನ ಕೊಟ್ಟಿದ್ದಾರೆ, ಜಿಲ್ಲೆ ಯಾವ ಅಭಿವೃದ್ಧಿ ಆಗಿದೆ ಅಂತಂತೇಳಿ ನಿನ್ನ ಕೂಡ ಗೊತ್ತಿಲ್ಲ. ಅಲ್ಲಿ ತಮ್ಮ ಮಾಧ್ಯಮದ ಮುಖಾಂತರ ನಾನು ರಾಜ್ಯದ ಜನತೆಯ ಮುಂದೆ ಕೆಲವು ವಿಚಾರಗಳನ್ನು ಮಂಡಿಸೋದಕ್ಕೆ ನಾನು ಇಚ್ಛೆಪಡ್ತೀನಿ. ನಾವೆಲ್ಲ ಬೆಳಗ್ಗೆ ಎದ್ದು ಟಿ ವಿ ಹಾಕಿದ ತಕ್ಷಣ ಇದೊಂದು ದೊಡ್ಡ ಹಾಸ್ಯಾಸ್ಪದ ಸುದ್ದಿ. ಒಂದು ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ DK ಶಿವಕುಮಾರ್ ಹೋದರು. ಅಲ್ಲಿ ನಾಟಿ ಕೋಳಿ ಸಾರು ಮಾಡಿದರು, ಪಾಯ ಕೈಮಾ ಮಾಡಿದರು, ಅಲ್ಲಿ ತಿನ್ಕೊಬಂದರು. ಮತ್ತು CM ಇವ್ರ ಮನೆಗೆ DCM ಮನೆಗೆ ಹೋಗಿದ್ದಾರೆ ಅಂತ ಇಷ್ಟು ಚರ್ಚೆ ಬಿಟ್ಟರೆ ಬೇರೆ ಏನಿಲ್ಲ. ಯಾಕೆಂದರೆ ಅದು ಸತ್ಯ ಘಟನೆಗಳದು. ಇನ್ನು ಮಾಧ್ಯಮದಿಂದ ವೈಭವೀಕರಣ ಮಾಡ್ತಾ ಇರೋ ಸತ್ಯನ ರಾಜ್ಯ ಜನತೆ ಮುಂದೆ ತಂದಿಡ್ತಾ ಇದ್ದಾರೆ. ಅಲ್ಲಿ ದುರಂತದ ಪರಿಸ್ಥಿತಿ ಏನು ಅಂತಂದರೆ, ಇವತ್ತು ಜ್ವಲಂತ ಸಮಸ್ಯೆಗಳು ಇವತ್ತು ರಾಜ್ಯದಲ್ಲಿ ಎದ್ದು ಕಾಣ್ತಾ ಇದೆ. ಇಲ್ಲಿ ರೈತರಿಗೆ ಬೆಳೆ ಪರಿಹಾರ ಕೊಡ್ತಾ ಇಲ್ಲ, ಬೆಂಬಲ ಬೆಲೆ ಸೂಚಿಸ್ತಾ ಇಲ್ಲ ಅಂತ ರೈತರು ಬೆಳಗಾವಿಯಿಂದ ಹಿಡಿದು ಹಲವಾರು ತಾಲೂಕುಗಳಲ್ಲಿ ಬೀದಿಯಲ್ಲಿ ಪ್ರತಿಭಟನೆಯನ್ನು ಮಾಡಿದರು. ಲಾಠಿ ಚಾರ್ಜ್ ಸಮೇತ ಆಯಿತು. ಮತ್ತೊಂದು ನೋವೇನು ಅಂತ ಅಂದರೆ, ಫ್ರೀಡಮ್ ಪಾರ್ಕಲ್ಲಿ ಹಲವಾರು ಪ್ರತಿಭಟನೆಗಳಾದವು. ಮೊನ್ನೆ ನಾವು ಮಾಧ್ಯಮದಲ್ಲಿ ನೋಡಿದೆ. ನಾವಲ್ಲಿ ಕೆಲವು ವಿದ್ಯಾರ್ಥಿಗಳು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಿ ಹಗಲು ರಾತ್ರಿ ಅಂತಲೇ ಓದಿ PSI ಹುದ್ದೆಗೆ ಅಂತ ಓದಿರೋಂಥ ಮಕ್ಕಳು, ಕೆಲವು ಹೆಣ್ಮಕ್ಳು ಇಂಟರ್ವ್ಯೂ ನೋಡ್ದೆ ನಾವಲ್ಲಿ. ನಿರುದ್ಯೋಗನ ನಾನು ನಿವಾರಣೆ ಮಾಡ್ತೀವಿ ಅಂತೇಳಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಕೊಟ್ಟಂಥ ಹೇಳಿಕೆಯಲ್ಲಿ ಇವತ್ತರೂ ಕೂಡ ಯಾವುದೋ ಒಂದು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ರೊಚ್ಚಿಗೆದ್ದು ಆ ಮಕ್ಕಳು ಬಂದು ಪ್ರತಿಭಟನೆ ಮಾಡಿ. ಬೇಲೂರು ತಾಲೂಕಿನ ಹಳೆಬೀಡು ಮೂಲಕ ತೆರಳತಕ್ಕಂಥ ರಾಷ್ಟ್ರೀಯ ಹೆದ್ದಾರಿ ಮುಖ್ಯ ರಸ್ತೆ ಪಕ್ಕದಲ್ಲಿ ನಿರಂತರವಾಗಿ ತ್ಯಾಜ್ಯಗಳನ್ನು ಎಸೆದು ಹೋಗ್ತಕ್ಕಂಥ ಘಟನೆಗಳು ಹೆಚ್ಚುತ್ತಾ ಇದ್ದಾವಂತೆ. ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಸಾರ್ವಜನಿಕರಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸುತ್ತೆ ಅಂದ್ರೆ ಆಗ್ತಾ ಇರೋದು ನೀವುಗಳೇ, ಸಾರ್ವಜನಿಕರೇ ತಂದು ಆಗ್ತಾ ಇರ್ತಕ್ಕಂಥದ್ದು. ಆಶ್ಚರ್ಯ ಅಂತ ಅಂದ್ರೆ, ಇಂಥ ಅವೈಜ್ಞಾನಿಕ ಕೆಲಸಕ್ಕೆ ವಿದ್ಯಾವಂತರು, ವಾಹನ ಸವಾರರು ಕಾರಣ ಆಗ್ತಾ ಇದ್ದಾರೆ ಅಂತಕ್ಕಂಥ ಸ್ಥಳೀಯರ ದೂರು. ಹೌದು, ಯಾವ್ಯಾವ ಅಕ್ರಮಗಳು, ಅನಾಚಾರಗಳು ನಡೀತಾ ಇದ್ದಾವೋ ಬಹುತೇಕ ನಡೀತಾ ಇರ್ತಕ್ಕಂಥದ್ದು ಈ ವಿದ್ಯಾವಂತರುಗಳಿಂದಲೇ. ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯ, ಕೆಲವು ಸಾರ್ವಜನಿಕರ ವರ್ತನೆಯಿಂದ ರಸ್ತೆ ಪಕ್ಕ ಪ್ಲಾಸ್ಟಿಕ್ಕು, ಕಸ, ತ್ಯಾಜ್ಯ ವಸ್ತುಗಳು ರಾಶಿ ಬೀಳ್ತಾ ಇದ್ದಾವೆ. ವಾಹನದಲ್ಲಿ ಬಂದು ಕಸ ಚೀಲಗಳನ್ನ ಎಸ್ತು ಹೋಗ್ತಾ ಇದ್ದಾರೆ. ಈ ಬಗ್ಗೆ ಗೊತ್ತಿದ್ರು ಕೂಡ ಸಂಬಂಧಪಟ್ಟವರು ಗಮನ ಹರಿಸ್ತಾ ಇಲ್ಲ. ನಾಯಿಗಳು, ಹಸುಗಳು ಇವೆಲ್ಲ ಬಂದವೆಲ್ಲ ಕಿತ್ತಾಗ್ತಾ ಇದ್ದಾವೆ. ಇಂಥವೆಲ್ಲ ಒಂದಿಷ್ಟು ಆರೋಪ ಮಾಡ್ಕೊಂಡಿದ್ದಾರೆ. ಹೌದು, ಸಂಬಂಧಪಟ್ಟವರು ಕೂಡ ಎಚ್ಚೆತ್ಕೊಬೇಕು. ಸಾರ್ವಜನಿಕರಿಗೂ ಕೂಡ ತಲೆಯಲ್ಲಿ ಒಂದಿಷ್ಟು ಪರಿಜ್ಞಾನ ಇಟ್ಕೊಬೇಕು. ಎಲ್ಲಂದರಲ್ಲಿ ಕಸ ನಿಮ್ಮ ಮನೆ ಮುಂದೆ ಎಸ್ಕೊಂಬಿಡಿ, ಕಸವ ನಿಮ್ಮ ಮನೆ ಮುಂದೆ ತ್ಯಾಜ್ಯ ಮಾಡ್ಕೊಂಬಿಡಿ, ಮಾಡ್ಕೊಳ್ಳೋದಿಲ್ಲ. ಸಾರ್ವಜನಿಕ ರಸ್ತೆ ಆದರೆ ಯಾರಪ್ಪನ ಮನೆದು ಗಲೀಜು ಮಾಡಿ ಎಸ್ತೋಗಿ.
ನಾಳೆ ದಿವಸ ಇದರಿಂದಲೇ ಕಾಯಿಲೆಗಳು ಹುಡ್ಕೊಳ್ತವೆ. ನಿಮ್ಮ ಮನೇಲೆ ಯಾರೋ ಇಬ್ರು ಮಲ್ಕೋತಾರೆ, ಕಾಯಿಲೆ ಬಂತು, ನೀವೇ ಅವತ್ತು ಓಡಾಡಬೇಕು. ನೀವು ಮಾಡೋದು ನೀವೇ ಅನುಭವಿಸ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ಸುಮಾರು ಜನ ಬಂದು ಕಸ ಹಾಕ್ತಾ ಇದಾರೆ. ಅವ್ರಿಗೆ ಹೇಳಿದ್ರು ನೀವೇನು ಕೇಳಕ್ಕೆ ಪಂಚಾಯತಿಯರೇ ಕೇಳಲ್ಲ, ನೀವೇ ಕೇಳ್ತೀರಾ ಅಂತಾರೆ. ದಯವಿಟ್ಟು ಪಂಚಾಯತಿಯಿಂದ ಮನವಿ ಮಾಡಿ ಲಾಟದನ್ನ ನಿಲ್ಲಿಸಿ. ದಯವಿಟ್ಟು ಇಲ್ಲಿ ತಿರ್ಗಾಡ ಜನಕ್ಕೆಲ್ಲ ತೊಂದರೆ ಆಗ್ತಾ ಇದೆ, ವಾಸನೆ ತುಂಬ ಬರ್ತಾ ಇದೆ, ಕೋಳಿಗೆಲ್ಲ ಗಲೀಜಾಗ್ತಾರೆ. ಇಲ್ಲಿ ತಿರ್ಗಾಡೋದಕ್ಕೂ ವಾಸನೆ ಬರುತ್ತೆ. ತುಂಬ ಜನ ಇಲ್ಲಿ ಬರೋದಕ್ಕೂ ಅಸಹ್ಯ ಪಡ್ತಾ ಇದ್ದಾರೆ. ದಯವಿಟ್ಟು ಇದೊಂದು ಸಮಸ್ಯೆ ಬಗೆಹರಿಸ್ಕೊಡಿ. ಕಸ ಪ್ರತಿಯೊಂದು ನಾಯಿಗಳು ತಿನ್ನಕ್ಕೆ ಬರ್ತವೆ. ನಾಯಿಗಳು ತಿನ್ನಕ್ಕೆ ಬಂದರೆ ಗಾಡಿಗಳು ವೆಹಿಕಲ್ ಮೇಲೆ ಹೊತ್ತುತ್ತವೆ. ಸುಮಾರು ಜನ ಲೇಟ್ ಆಗ್ತೈತೆ. ಮಾತಾಡಿ. ಇಲ್ಲಿ ನಾವು ಹೋಗಿ ಬರೋಕ್ಕೆ ಎಲ್ಲಕ್ಕೂ ಭಾಳ ತೊಂದರೆ ಇದೆ. ಇಲ್ಲಿ ತಂದು ನೈಟು ಕೋಳಿ ಕಸ ಎಲ್ಲದು ಕೆಟ್ಟದೆಲ್ಲ ತಂದು ಹಾಕಿ ಇಲ್ಲಿ ಓಡಾಡೋಕ್ಕೆ ಸಮಸ್ಯೆ ಆಗ್ಬಿಡುತ್ತೆ. ಓಡಾಡೋಕ್ಕಾಗಲ್ಲ, ವಾಸನೆ ಇಲ್ಲಿ ಕೂರೋಕ್ಕಾಗಲ್ಲ, ನಿಲ್ಲಕ್ಕಾಗಲ್ಲ. ಗಬ್ಬು ವಾಸನೆ ಆಗಿಬಿಟ್ಟು ಇಲ್ಲಿ ಭಾಳ ತೊಂದರೆ ಆಗಿದೆ. ಇದೆಲ್ಲ ಬಂದು ನೀವು ಕ್ಲೀನ್ ಮಾಡಿಸಿ. ಇಲ್ಲಿ ಒಂದು ಬೋಲ್ಡ್ ಹಾಕಿರಿ, ಯಾರು ಇದು ಮಾಡಲ್ಲ ಅಂತ ಒಂದು ದಂಡ ಅಂತ ಒಂದು ನೀವು ಬೋಲ್ಡಲ್ಲಿ ತೋರಿಸಿರೆ ಇಲ್ಲಿ ಯಾರು ಬಂದು ಹಾಕಲ್ಲ. ಇಲ್ಲೆಲ್ಲ ಚೆನ್ನಾಗಿ ಇದಾಗುತ್ತೆ. ಹಾಕಿರೆ ಇಲ್ಲಿ ಎಲ್ಲ ಬಂದು ಹಾಕೋರು ಎಲ್ಲ ಕಡಿಮೆ ಆಗ್ತಾರೆ. ಮತ್ತು ಇಲ್ಲಿ ಪಕ್ಕದಲ್ಲೇ ಕಟ್ಟೆ ದನಗಳೆಲ್ಲ ನೀರು ಕುಡಿತವೆ. ಅದೊಳಗೆಲ್ಲ ಇಸಿದರೆ ದನ ಕರ ನೀರು ಕುಡಿದಲ್ಲೇ ಭಯಂಕರ ಪ್ರಾಬ್ಲಮ್ ಆಗಿಬಿಟ್ಟು ದನ ಕರ ಸಾಕೋಕ್ಕೆ ಕಷ್ಟಕ್ಕೆ ಬಂದೋಗ್ಬಿಡುತ್ತೆ. ಅಂಥ ಪರಿಸ್ಥಿತಿ ಐತೆ. ಡಾಕ್ಟ್ರು ಕೇಳಿದರೆ ಅವು ಸತ್ತೋದ ದನಗಳು ಇಟ್ಕೊಂಬಂದು ತೋರಿಸಿ ನಾವು ಕುಡಿಗೆ ಆಕ್ಷನ್ ತಗೊಂತೀವಿ ಅಂತಾರೆ. ಅವು ನೀರು ಕುಡ್ಕೊಳ್ಳಿ ಸತ್ತೋಗ್ಬಿಡ್ತವೆ ದನ. ಅವು ಬರ್ಗಿ ನಳ್ಳಿ ವರ್ಷಾಂಗಟ್ಲೆ ಆದಮೇಲೆ ಸತ್ತೋಗ್ತವೆ. ಆವಾಗ ಇವ್ರು ಬಂದು ಇದು ಮಾಡಿದರೆ ನೀರು ಕುಡ್ದಿದ್ದಕ್ಕೆ ಸತ್ತೋಗ್ತವೆ ಅಣ್ಣಯ್ಯ ಅಂತ ಅಂತಾರೆ. ಆವಾಗ ರೈತರು ಹೆಂಗೆ ಬದುಕೋದು? ಇದಕ್ಕೆಲ್ಲ ನೀವು ಆಕ್ಷನ್ ತಗೊಂಡು ಒಂದು ಒಳ್ಳೆ ರೀತಿ ಒಂದು ಇದು ಮಾಡಿಕೊಡಿ. ಪ್ಲಾಸ್ಟಿಕ್ಕು ಎಲ್ಲ ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಪ್ರಜ್ವಲ್ ರೇವಣ್ಣಗೆ ಮತ್ತೆ ಶಾಕ್. ಜೀವಾವಧಿ ಶಿಕ್ಷೆ ಅಮಾನತುಗೊಳಿಸಿ ಜಾಮೀನು ನೀಡುವಂತೆ ಸಲ್ಲಿಸಿದ ಅರ್ಜಿ ವಜಾ. ಹೈಕೋರ್ಟ್ನಿಂದ ಮಹತ್ವದ ಆದೇಶ. ಸರ್ಕಾರಿ ಜಾಗ ಅಕ್ರಮ ಮಂಜೂರು. ತಪ್ಪಿತಸ್ಥರ ವಿರುದ್ಧ ಆಗದ ಕ್ರಮ. ಸರ್ಕಾರದ ವಿರುದ್ಧ ಜೆಡಿಎಸ್ ಶಾಸಕರ ಕಿಡಿ. ಧರ್ಮಗುರುಗಳು ಪರಿಸರದ ಜಾಗೃತಿ ಮೂಡಿಸಲಿ. ಸರ್ಕಾರದ ಗೊಂದಲದ ಹೇಳಿಕೆಗಳು ಬೇಡ. ಆದಿಚುಂಚನಗಿರಿ ಶ್ರೀಗಳ ವಿರುದ್ಧ ಎಟಿ ರಾಮಸ್ವಾಮಿ ಆಕ್ರೋಶ. ಕಾಡಾನೆಗಳಿಂದ ಮುಂದುವರೆದ ದಾಂಧಲೆ. ಫಸಲಿಗೆ ಬಂದಿದ್ದ ಬೆಳೆ ನಷ್ಟ. ಸರ್ಕಾರದ ವಿರುದ್ಧ ರೈತರ ಆಕ್ರೋಶ. ಸಿಎಂ ಭೇಟಿಗೆ ಬಿಜೆಪಿ ಟೀಕೆ. ಬಿಜೆಪಿಯ ಕಾಮಗಾರಿಗಳಿಗೆ ಕಾಂಗ್ರೆಸ್ ಉದ್ಘಾಟನೆ. ವಕೀಲ ದೇವರಾಜೇಗೌಡ ವ್ಯಂಗ್ಯ. ನ್ಯಾಷನಲ್ ಹೈವೇ ಪಕ್ಕದಲ್ಲೇ ತ್ಯಾಜ್ಯದ ರಾಶಿ. ವಿದ್ಯಾವಂತರಿಂದಲೇ ಅವೈಜ್ಞಾನಿಕ ವರ್ತನೆ. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಇದಾಗಿತ್ತು ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸದ್ಯದ ಕಡೆ ನಮ್ಮ ನಡೆ.